ನೋಡಿ, ಪ್ರತ್ಯೇಕ ವಾಹನಗಳಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಅನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. 2 ರಿಸರ್ವ್, 2 ಎಸ್ಕಾರ್ಟ್ ವಾಹನಗಳು ಕೋರ್ಟ್ನ ಕಡೆ ಹೋಗ್ತಾ ಇವೆ. ಒಂದು ರಿಸರ್ವ್ ವೆಹಿಕಲ್, ಅದರಲ್ಲಿ ದರ್ಶನ್ ಮತ್ತು ಇತರ ಆರೋಪಿಗಳು. ಇನ್ನೊಂದು ರಿಸರ್ವ್ಡ್ ವಾಹನ, ಅದು ಪವಿತ್ರ ಗೌಡ ಅದರಲ್ಲಿರುವಂಥದ್ದು. 2 ರಿಸರ್ವ್ ವಾಹನಗಳು, 2 ಎಸ್ಕಾರ್ಟ್ ವಾಹನಗಳು. ಇವತ್ತು ಬಹಳ ನಿರ್ಣಾಯಕ ದಿನ. ಇವತ್ತು ಕ್ರೂಷಿಯಲ್ ಡೇ. ಇನ್ನು ಚಾರ್ಜ್ ಶೀಟ್ನಲ್ಲಿರುವಂಥ ಅಂಶಗಳು ಅದನ್ನು ಕೂಡ ನಾವು ಡೀಟೇಲ್ ಕೊಡ್ತೀವಿ. ಅದರ ಎಲ್ಲ ವಿವರಗಳು ಕೂಡ ಇವತ್ತು ಚರ್ಚೆಗೆ ಬರುತ್ತವೆ. ದೋಷಾರೋಪ ಪ್ರಕ್ರಿಯೆ ಇವತ್ತಿನಿಂದ ಆರಂಭ ಆಗುವಂಥದ್ದು. 2:45ಗೆ ಖುದ್ದಾಗಿ ಹಾಜರುಪಡಿಸಬೇಕು 64ನೇ CCH ಕೋರ್ಟ್ಗೆ. ಹೀಗಾಗಿಯೇ ಆಯಾ ಏರಿಯಾದ ಪೊಲೀಸರಿಗೆ ಇದರ ಜವಾಬ್ದಾರಿಯನ್ನು ಕೊಡಲಾಗಿದೆ. ವಿಶೇಷವಾಗಿ ಪೊಲೀಸರನ್ನು ನಿಯೋಜಿಸಲಾಗಿದೆ. ಪರಪ್ಪನಾಗ್ರಹಾರದಿಂದ ವೆಹಿಕಲ್ಗಳು ಹೊರಟಿವೆ. ಇನ್ನು ಚಾರ್ಜ್ ಶೀಟ್ನಲ್ಲಿರುವಂಥ ಅಂಶಗಳು ಏನೇನು ಅದನ್ನು ಗ್ರಾಫಿಕ್ಸ್ ಮುಖಾಂತರ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಚಾರ್ಜ್ ಶೀಟ್ನಲ್ಲಿರುವಂಥ ಅಂಶಗಳು, ಅದರ ಡೀಟೇಲ್ಗಳು. 2024 ಜೂನ್ 9ನೇ ತಾರೀಕು ಅಪರಿಚಿತ ದೇಹ ಸಿಕ್ಕಾಗ್ರಿಂದ ಹಿಡಿದು ನಂತರ ಆದಂಥ ಡೆವಲಪ್ಮೆಂಟ್ಗಳು. 24 ಜೂನ್ 10ಕ್ಕೆ ಏನೇನಾಯಿತು ಅಂತ. A4 ರಾಘವೇಂದ್ರ, A15 ಕಾರ್ತಿಕ್, A16 ಮತ್ತು A17 ಈ 4 ಜನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಹಾಜರಾಗಿದ್ದು, ಶರಣಾಗಿದ್ದು. ಇಲ್ಲ, ನಮ್ಮದು ಅವ್ರದ್ದು ಒಂದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗದ್ದಲ ಇತ್ತು, ಅದಕ್ಕೋಸ್ಕರ ಕೊಲೆ ಮಾಡಿಬಿಟ್ವಿ ಅಂತ ಹೇಳಿದ್ದು. ಆತನ ಹೆಸರು, ಬಳಸಿದಂಥ ಆಯುಧ, ವಾಹನ ಎಲ್ಲ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದು. ಆದರೆ ಆ ಸ್ಟೇಟ್ಮೆಂಟಲ್ಲೇ ವಿಪರೀತವಾದಂಥ ಗೊಂದಲ ಇತ್ತು, ಗೋಜಲಿತ್ತು ಅದರಲ್ಲಿ. ಅದನ್ನು ಕೇಳಿದ ತಕ್ಷಣ ಅನುಮಾನ ಬರ್ತಾ ಇತ್ತು. ಸೊ ಅದು A4, A15, A16 ಮತ್ತು A17 ರಾಘವೇಂದ್ರ, ಕಾರ್ತಿಕ್, ಕೇಶವಮೂರ್ತಿ ಮತ್ತು ನಿಖಿಲ್ ನಾಯಕ್ ಅವರು ಕಾಮಾಕ್ಷಿಪಾಳ್ಯ ಠಾಣೆಗೆ ಹಾಜರಾಗೋದು. ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗದ್ದಲ ಆಯಿತು. ಅದರಲ್ಲಿ ನಾವು ಅವನನ್ನು ಕೊಲೆ ಮಾಡಿಬಿಟ್ವಿ ಅಂತ ಹೇಳೋದು. ಆದರೆ ಒಬ್ಬೊಬ್ಬರನ್ನೇ ಕೂಡಿಸ್ಕೊಂಡು ಬೆಂಡೆತ್ತಿದಂಥ ಸಂದರ್ಭದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಯನ್ನು ಕೂಡ ಶುರು ಮಾಡ್ತಾರೆ. ಹೆಸರುಗಳನ್ನು ನೆಟ್ಟಿಗೆ ಹೇಳಲ್ಲ, ಬಳಸಿದಂಥ ಆಯುಧಗಳನ್ನು ಸರಿಯಾಗಿ ಹೇಳಲ್ಲ, ವಾಹನಗಳ ಹೆಸರು ಸರಿಯಾಗಿ ಹೇಳಲ್ಲ.